ಸೂಪರ್ ಸೂಪರ್. ಬೊಬ್ಬರು ಎರೆ ಹುಟ್ಟಿದ್ದು ರಂಗಪ್ಪ ಅಂದರೆ ಅದು ಅಲ್ಲೂ ಇಲ್ಲೂ ಸುತ್ತರ್ದು ಮಾಗೋಡು ಇಲ್ಲಿ ಮೊದಲು ಒಂದು 5-6 ಮನೆ ಇದ್ವು, ಎಲ್ಲ ಗುಂಪು ಮನೆ ಇರಲಿಲ್ಲ. ಈ ಗೊಲ್ಲರು ಎಲ್ಲ ಅಲ್ಲೇ ಬಂದು ಈ ಅಪ್ಪ ಸೇರ್ಕೊಂಬ ಹೊತ್ತಿಗೆ ಹಿಂಗೆ ಬಂದು ಸೇರ್ಕೊಂತು. ಅದನ್ನು ನಾವು ಇವಾಗ ಮುಂದುವರಿಸ್ಕೊಂಡು ಸ್ವಾಮಿ ಹೂವು ಅಂದರೆ ಅವನು ಬೇಡಿರೋದೇ ಹೂವು, ತೂಕದ ಹೂವು ಕೊಡು, ನೀನು ಹಾರ ಹಾಕ್ಸು, ಬರೀ ಹೂವರೇ ಜಾಸ್ತಿ ಕೇಳ್ತಾವನು. ಯಾಕಪ್ಪ ಅಂದರೆ ನನಗಿಷ್ಟ ಆಗಿರೋದು ಅದು ಅಂತ ಹೇಳಿದೆ. ಹಂಗೆ ಬಟ್ಟು ನಾವು ಜಾತ್ರೆ ಟೈಮ್ನಾಗೆ ಗಂಗಸ್ಥಾನ ಒಂದು ವಾರದಾಗೆ ಜಾತ್ರೆ ಮಾಡ್ತೀವಿ. ಅಂದರೆ ಹೆಂಗೆ ಅಂದರೆ ಫಸ್ಟು ಶನಿವಾರ ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ. ಶನಿವಾರ ಗಂಗಸ್ಥಾನ, ಮಂಗಳವಾರ ಒಂದು ಗರುಡೋತ್ಸವ ಅಲ್ಲ ಭಾನುವಾರ, ಸೋಮವಾರ ದೊಡ್ಡ ತೇರು, ಬುಧವಾರ ಆಂಜನೇಯನ ತೇರು, ಗುರುವಾರ ಮಾಮೂಲಿ ಅನ್ನ ಸಂಪರ್ಣೆ, ತಿರ್ಗಾ ನೆಕ್ಸ್ಟು ಅದೇ ಶುಕ್ರವಾರ ಅಂತಂಬಳು ಲೆಕ್ಕಾಚಾರ, ಜಾಡಿ ಲೆಕ್ಕಾಚಾರ, ಶನಿವಾರ ಮರುಪೂಜೆ ಲಾಸ್ಟು. ದೇವರು ಅಂದರೆ ಇದು ಮಹಿಮೆ ಅಂದರೆ ಇದು ಈ ಗಾಳಿ ಸೆಟ್ಕೊಟ್ಟಿದ್ದೀರವು, ಈ ಮಕ್ಕಳ ಸಂತಾನ ಆಗೋದು, ಇದು ಎತ್ತಿದ ಕೈ. ಈ ತೊಟ್ಲು ಕಟ್ಟೋರಲ್ಲ ಏನು, ಇದು ಸ್ವಾಮಿ ಜಲ್ದಿಗೆ ಹೋಗಿ ಬಂದಮೇಲೆ ಆರಾಮಾಗಿ ಒಂದಿನ ಹಗಲಲ್ಲ ಇದ್ರ ಮೇಲೆ ತೂಗಾಡ್ಕೊಂಬಿ ಅಂತ ಕಟ್ಟಿದ್ದಾರೆ. ಇದು ಆಮೇಲೆ ಮತ್ತೆ ಗರ್ಭಗುಡಿಗೆ ಹೋಗುತ್ತೆ. ಎಷ್ಟು ಜನ ಸೇರ್ತಾರೆ? ಇದು ಹೇಳೋಕ್ಕಾಗಲ್ಲ ಸ್ವಾಮಿ, ಒಂದು ಲಕ್ಷಾಂತರ ಜನ ಬರುತ್ತೆ ಅಂತ ನಮ್ಮ ಅಂದಾಜಿದೆ. ಎಷ್ಟು ಲಕ್ಷ ಬರುತ್ತೆ ಅಂತಲೂ ಅದು ಹೇಳೋಕ್ಕಾಗ್ತಾಯಿಲ್ಲ. ಒಂದು ಅವರೇಜು ಅಂದರೆ ನಮಗೀಗ ಇಷ್ಟು ಅಂತ ಲೆಕ್ಕ ಹಾಕೋಕ್ಕಾಗಲ್ಲ. ಏನೆಲ್ಲ ಪವಾಡಗಳು ಇಲ್ಲಿ ನೋಡ್ಬೋದು ನೀವು ಇದನ್ನು ಪವಾಡ ನೋಡಬೇಕು. ಏನೆಲ್ಲ ಅಂದರೆ ಈ ಅಪ್ಪನ ಮಹಿಮೆ ಹಂಗೈತೆ ಸ್ವಾಮಿ. ಮಾಟ್ಗ ಶೂನ್ಯವೂ ಇರಲ್ಲ, ಗಾಳಿ ಸೆಟ್ಕಿರಲ್ಲ. ಆಮೇಲೆ ಮಕ್ಕಳ ಸಂತಾನಕ್ಕೆ ಎತ್ತಿದ ಕೈ. 20-30 ವರ್ಷದಿಂದ ಆಗಿರೋ ಮಕ್ಕಳು ಆಗ್ಯಾವ ಇಲ್ಲಿ. ಹಂಗಾಗಿ ಇದು ಒಂದಿಟ್ಟು ಯಶಸ್ವಿಯಾಗಿ ನಡೀತಾ ಇತ್ತು. 5 ವರ್ಷದಿಂದ ಏನೆಲ್ಲ ಒಳ್ಳೇದಾಗಿದೆ? ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗಿದೆ. ನೀವು ಹೂವು ಹಾಕಿದ್ದೀರಾ? ಹಾಕಿದ್ದೀವಿ, ಪ್ರತಿ ವರ್ಷನೂ ಹಾಕಿದ್ದೀವಿ. ಭಾಳಷ್ಟು ಜನ ಕರ್ನಾಟಕದ ಕೆಲವು ಜನಗಳಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿರೋದು ಏನು ಹೇಳ್ಬೋದು? ಏನಂದ್ರೆ ಒಂದು ನಂಬಿಕೆ ಇಟ್ಟು ಬಂದರೆ ಒಳ್ಳೇದಾಗುತ್ತೆ, ಚೆನ್ನಾಗಿದೆ. ಹೂವಿನ ಅಲಂಕಾರನೇ ಜಾಸ್ತಿ ಹೌದು ಹೌದೌದು, ಹೂವಿನ ಅಲಂಕಾರನೇ ರಂಗಪ್ಪನದಕ್ಕೆ ಇಷ್ಟ ತುಂಬಾ. ನಾವು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಕಂಬದ ರಂಗ ಅಂತ ಒಂದು ಇತಿಹಾಸವಾಗಿರೋಂಥ ದೇವರು. ಇಷ್ಟು ಶಕ್ತಿ ಇಲ್ದಲೇ ಇಷ್ಟು ಜನ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಎಲ್ಲಾದರೂ ಈ ಕಾಡುಗೊಲ್ಲರು ಇದರಲ್ಲಿ ಈ ಥರ ದೇವರು ಈ ಥರ ನಡೀತಾ ಐತೆ ಅಂತಂದರೆ ವಿಶೇಷವಾಗಿ ಒಂದೊಂದು ತಾಲೂಕಿಗೆ ಒಂದೊಂದು ಈ ಥರ ದೇವಸ್ಥಾನಗಳು ವಿಶೇಷವಾಗಿ ನಡೀತವೆ. ಎಷ್ಟು ಪವಾಡ ಪುರುಷರು ನಮ್ಮ ಗೊಲ್ಲರಲ್ಲಿ ಈ ವೀರಗಾರರಾಗಿ ಈ ಪವಾಡ ಪುರುಷರಿಂದ ಎಷ್ಟು ಜನ ಕಷ್ಟ ಅಂದರೆ ಇವಾಗಿನ ವೈಜ್ಞಾನಿಕ ಇದರಲ್ಲಿ ಹೋದರೆ ಹಾಸ್ಪಿಟ್ಲಲ್ಲಿ 1 ಕೋಟಿ ಖರ್ಚು ಮಾಡೋದ ಕಂಬದ ರಂಗಪ್ಪ ಬಂದು ಒಂದು ಹೂವಿನ ಹಾರದಲ್ಲಿ ವಾಸ ಮಾಡ್ಕೊಳ್ಳೋಂಥ ಜನಗಳು ಆ ನಂಬಿಕೆ ಇಟ್ಕೊಂಡು ಈ ರಂಗನಾಥ ಸ್ವಾಮಿಗೆ ಇಷ್ಟೊಂಥರ ಪರಿಶ್ರಮ ಹಾಕ್ಕೊಂಡು ಒಂದು ಸ್ವಾಮಿ ಕೃಪೆ ಪಾತ್ರರಾಗಿ ಭಕ್ತಾದಿಗಳಾಗಿ ಕಷ್ಟ ಪರಿಹರಿಸ್ಕೊಂತವ್ರೆ. ಹಂಗಾಗಿ ಕಂಬ ರಂಗನಾಥ ಇಲ್ಲೇನು ಬಂದಿರೋಂಥ ಎಷ್ಟು ಭಕ್ತಾದಿಗಳರೋ ಅವ್ರಿಗೆಲ್ಲ ಆರೋಗ್ಯ ಕೊಟ್ಟು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕಂಬ ರಂಗನಾಥ ಬೇಡ್ಕೊಂತೀವಿ. ಈ ರಂಗಪ್ಪನ ಮಹಿಮೆ ಮಕ್ಕಳಾಗ್ದಿದ್ದವರು, ಮದುವೆ ಆಗದಿದ್ದವ್ರಿಗೆ ಇಷ್ಟು ತೂಕ ಹೂವು ಕೊಡ್ತೀನಿ ಅಂದರೆ ಸಾಕಪ್ಪ, ಅಷ್ಟು ಭಕ್ತಿವಂತ ಸತ್ಯವಂತ. ಇಷ್ಟು ಕೆ ಜಿ ಹೂವು ಕೊಡ್ತೀನಿ ಅಂತ ಅರ್ಸ್ಕೊಂಡ್ರೆ ಅಷ್ಟೇ ನೆರವೇರ್ತದೆ. ಮಕ್ಕಳು ತೂಕ ಹೂವು ಕೊಡ್ತೀನಿ, ಮಕ್ಕಳು ತೂಕ ದುಡ್ಡು ಕೊಡ್ತೀನಿ ಅಂದರೆ ಸಾಕಪ್ಪ, ಅಷ್ಟು ಮಹಿಮೆ ಐತೆ ದೇವರಲ್ಲಿ. ಭಾಳ ಜನ ಭಕ್ತಾದಿಗಳು ಬಂದು ಸಾಲು ಬೆಳಗಿಂದ ಒಂದು 5 ದಿವಸ ಜಾತ್ರೆ ಆಗ್ತೈತಪ್ಪ. ಚೆನ್ನಾಗಿ ಎಲ್ಲರೂ ಭಕ್ತಾದಿಗಳಿಗೆ ನೆರವೇರಿಸ್ತಾನೆ, ಅವ್ರು ಅಂದ್ಕೊಂಡಿದ್ದು ನೆರವೇರಿಸ್ತಾನೆ. ಇಷ್ಟು 100,000 ರೂಪಾಯಿ ತನಕ ನಮ್ಮ ಶಕ್ತಿ ಎಷ್ಟೈತೆ ಅಷ್ಟು ಹಾಕ್ಬೋದಪ್ಪ. ನನಗೆ ಸಂತೋಷ ಆಗ್ಬಿಡ್ತು ಇದೆಲ್ಲ ನೋಡಿಬಿಟ್ಟು. ಎಂದು ನಾನು ಬಂದೇ ಇಲ್ಲ, ಇದೆ ಫಸ್ಟ್ ಬಂದಿರೋದಕ್ಕೆ ಚೆನ್ನಾಗಿ ಸಂತೋಷ ಆಯಿತು, ಚೆನ್ನಾಗಿ ನೋಡಿದೆ. ಈ ಸರಿ ಮುಂದೆನೂ ಬರಬೇಕು ಅಂದ್ಕೊಂಡಿದ್ದೀನಿ, ಬರ್ತೀನಿ. ಬರಬೇಕು. ಇಲ್ಲ ಜನದೇನಿಲ್ಲ, ನನಗೆ ದೇವ್ರದ್ದೇ ಒಂದು ಆನಂದ. ಜನನೂ ಚೆನ್ನಾಗಿ ಬಂದವ್ರೆ, ಖುಷಿ ಆಗ್ತೈತೆ, ಇನ್ನು ಇಷ್ಟ ಆಗ್ತೈತೆ, ಇನ್ನು ಮುಂದೆ ಬರಬೇಕು ಅನ್ನಿಸ್ತೈತೆ. ಬರ್ತೀವಿ. ಆಯಿತು.
ಪ್ರತಿ ವರ್ಷವೂ ಬರ್ತೀವಿ. ಇಲ್ಲಿ ಶಿರದಲ್ಲಿ ಶ್ರೇಷ್ಠವಾದ ಹೂವು ಮಂಡಳಿ ನಮ್ಮ ಏಷ್ಯಾದಲ್ಲಿ ಮಠ ನಡೆಯುತ್ತೆ. ನಾವು ಬರೋದ್ರಿಂದ ತುಂಬ ಒಳ್ಳೆಯದಾಗಿದೆ. ನಮ್ಮ ಅಪ್ಪ ನಮ್ಮ ತಾತಗಳು ಮುಂಚೆಯಿಂದ ಬರ್ತಾ ಇದ್ವಿ. ನಾವು ಪ್ರತಿ ವರ್ಷವೂ ಬರ್ತೀವಿ ಸರ್. ಈಗ ಹೂವು ತೇರಿಗೆ ಎಸೆದ ತೇರು ಎಸೆಯೋದು ಅಲ್ಲಿ ಅಂಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಒಳ್ಳೆಯದಲ್ಲ, ನಮ್ಮ ಭಕ್ತಿ ಇದು ಪುರಾತನದಿಂದ ಮುಂದೆ ಹಂಗೆ ಎಸೆಯೋದು. ಎಲ್ಲಿ ಒಂದ್ಸರಿ ತೋರಿಸು ಹೆಂಗೆ. ಸೂಪರ್ ಸೂಪರ್ ಹೋಯ್ತು. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.